ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕವಿತಾ. ಹಳೆ ಪಾಲಿಥಿನ್ ಕವರ್ ಇದೆ ಅಂದ್ರೆ ನಾವು ಅದನ್ನ ಹಿಂದೆ ಹಾಕ್ಬಿಡ್ತೀವಿ. ಅದನ್ನ ಖಂಡಿತ ಹಿಂದೆ ಹಾಕ್ಬೇಡಿ. ನೋಡಿ, ಅದನ್ನ ಮತ್ತೆ ಯಾವ ರೀತಿ ನೀವು ಬಳಸ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಅದಕ್ಕೆ ನೋಡಿ, ನಾನು ಯೆಲ್ಲೋ ಕಲರ್ ಕವರ್ನ ತಗೊಂಡಿದ್ದೀನಿ. ತಗೊಂಡ್ಬಿಟ್ಟು ನೋಡಿ, ಒಂದೊಂದು ಇಂಚಾಗಿ ನಾನು ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಡಚ್ಬಿಟ್ಟು ಈ ರೀತಿ ಉದ್ದಕ್ಕೆ ನಾನು ಯೆಲ್ಲೋ ಕಲರ್ ಕಟ್ ಮಾಡ್ಕೊಂಡೆ. ಅದೇ ತರ ಗ್ರೀನ್ ಕಲರ್ನು ಸೇಮ್ ಅಳತೆಯಲ್ಲೇ ನೋಡಿ, ನಾನು ಬೆರಳಲ್ಲಿ ಇಟ್ಕೊಂಡು ಮಾಡ್ತಿದ್ದೀನಲ್ಲ, ಅದೇ ತರ ನೀವು ಒಂದೊಂದು ಇಂಚು ಅಳತೆಯಲ್ಲಿ ನೀವು ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಿದ್ದಾದ್ಮೇಲೆ ಒಂದಕ್ಕೊಂದು ಈ ರೀತಿ ನೀವು ಜಾಯಿನ್ ಮಾಡ್ಬೇಕಾಗತ್ತೆ. ಇದನ್ನ ನೋಡಿ, ಇದ್ರೊಳಗೆ ಸೇರಿಸ್ಬಿಟ್ಟು ಈ ರೀತಿ ಗಂಟು ಹಾಕೊಳ್ಳಿ. ಈ ರೀತಿ ಎಲ್ಲ ನೀವು ಎಷ್ಟು ಮಾಡಿದಿರೋ ಅಷ್ಟು ಪಾಲಿಥೀನ್ ಕವರ್ನ ಕಟ್ ಮಾಡಿದಿರೋ ಅಷ್ಟನ್ನು ನೀವು ಈ ರೀತಿ ಮಾಡ್ಕೊಬೇಕಾಗತ್ತೆ. ಸೇಮ್ ಅದೇ ತರ ಯೆಲ್ಲೋ ಕಲರ್ ಪೇಪರ್ನು ಅಷ್ಟೇ. ನಾನು ನೋಡಿ, ಸೇಮ್ ಅದನ್ನ ಯಾವ ರೀತಿ ಗಂಟು ಹಾಕ್ತಾ ಬಂದೋ ಅದೇ ತರ ನಾನು ಯೆಲ್ಲೋ ಕಲರ್ ಕವರ್ನ ಸಹ ನಾನು ಗಂಟು ಹಾಕ್ತಾ ನೋಡಿ, ಈ ರೀತಿ ಗಂಟು ಹಾಕ್ತಾ ಬಂದೆ. ಗಂಟು ಹಾಕ್ಬಿಟ್ಟು ಇದನ್ನೆಲ್ಲ ಒಂದ್ ಕಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿ ಯೆಲ್ಲೋ ಕಲರ್ ಮಾಡಿದ್ದಾಯ್ತು. ಇವೆರಡನ್ನೂ ಮಾಡಿದ್ದಾದ್ಮೇಲೆ ಒಂದು ನೋಡಿ, ಈ ರೀತಿ ಒಂದು ಬಾಟಲ್ಸ್ ಇರುತ್ತಲ್ಲ, 2 ಲೀಟರ್ ಯಾವ್ದಾದ್ರು ಒಂದು ಜ್ಯೂಸ್ ಬಾಟ್ಲ್ ಆಗ್ಬೋದು ಅಥವಾ ನೀರ್ ಬಾಟ್ಲ್ ಆಗ್ಬೋದು. ನಿಮ್ಮ ಮನೆಯಲ್ಲಿ ಯಾವುದೇ ವೇಸ್ಟ್ ಬಾಟ್ಲ್ ಇದ್ರು ಅದನ್ನ ನೀವು ತಗೊಂಡ್ಬಿಟ್ಟು ನೋಡಿ, ಇದನ್ನು ಅಷ್ಟೇ ಸೇಮ್ ನಾನು ಬೆರಳು ಅಳತೆಯಲ್ಲೇ ಒಂದೊಂದು ಇಂಚಾಗಿ ನೋಡಿ, ಈ ರೀತಿ ನೀವು ಸೇಮ್ ಅಳತೆಯಲ್ಲೇ ನೀವು ಪೂರ್ತಿ ಎಷ್ಟಿದೆಯೋ ಅಷ್ಟನ್ನ ಈ ರೀತಿ ಕಟ್ ಮಾಡ್ಕೊಂಬಿಡಿ. ಸುತ್ತಲೂ ಮಾಡಿದ್ದಾದ್ಮೇಲೆ ನಾವು ಏನ್ ಕವರ್ನ ಕಟ್ ಮಾಡಿ ಇಟ್ಕೊಂಡಿದ್ವೋ ಅದನ್ನ ಇದ್ರೊಳಗೆ ಸೇರಿಸ್ತಿದ್ದೀನಿ. ನೋಡಿ, ಸೇರಿಸ್ಬಿಟ್ಟು ಇದೇ ತರ ನೋಡಿ, ಸೇಮ್ ನಿಧಾನ ಮಾಡಿ ಇದನ್ನ ಸೇರಿಸ್ಕೊಂಡಿದ್ದಾದ್ಮೇಲೆ ಸೇಮ್ ಒಂದಾದ್ಮೇಲೆ ಒಂದು ನೋಡಿ, ಸೇಮ್ ಅದೇ ತರ ಯೆಲ್ಲೋ ಕಲರ್ಸ್ ನಾನು ಇದಕ್ಕೆ ಸೇರಿಸ್ಕೊಂಡೆ. ಎರಡನ್ನೂ ಸೇರಿಸಿದ್ದಾದ್ಮೇಲೆ ಒಂದಾದ್ಮೇಲೆ ಒಂದು ನಾನು ಈ ರೀತಿ ನಾನು ಹಾಕ್ತಾ ಬರ್ತಿದ್ದೀನಿ. ನೀವು ಸಹ ಅಷ್ಟೇ ಸೇಮ್ ನೋಡಿ, ಒಂದ್ಸಲ ಯೆಲ್ಲೋ ಕಲರ್ ಹಾಕ್ದೆ, ಇನ್ನೊಂದ್ಸಲ ಈ ರೀತಿ ಸ್ವಲ್ಪ ಟ್ವಿಸ್ಟ್ ಮಾಡ್ಬಿಟ್ಟು ಗ್ರೀನ್ ಕಲರ್ ಹಾಕ್ತೆ. ಸೇಮ್ ನೋಡಿ, ಒಂದ್ ಬಿಟ್ಟು ಒಂದಕ್ಕೆ ಹಾಕ್ಬೇಕು. ನೀವು ಎಲ್ಲ ಒಂದೇ ಸಲ ಹಾಕ್ಬಿಡು, ಒಂದೇ ಕಡೆ ಎರಡನ್ನೂ ಹಾಕ್ಬೇಡಿ. ಒಂದಕ್ಕೆ ಗ್ರೀನ್ ಕಲರ್ ಹಾಕಿದ್ರೆ ಇನ್ನೊಂದಕ್ಕೆ ಯೆಲ್ಲೋ ಕಲರ್ ಹಾಕಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮ್ಮ ಮನೆಯಲ್ಲಿ ಯಾವ ಕವರ್ ಇದ್ರೆ ಯಾವ ಕಲರ್ ಇದ್ರೂ ಪರವಾಗಿಲ್ಲ, ನೀವು ಕಾಂಬಿನೇಷನ್ ಆಗಿ ಅದನ್ನ ಯೂಸ್ ಮಾಡ್ಬೋದು. ನೀವು ಮಲ್ಟಿ ಕಲರ್ಸ್ ಬೇಕಾದ್ರೂ ಮಾಡ್ಬೋದು, ಅಥವಾ ನೀವು ಈ ರೀತಿ ಸಿಂಗಲ್ ಕಲರ್ ಅಲ್ಲೂ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ನಾನು ಇಲ್ಲಿ 2 ಕಲರ್ ತಗೊಂಡಿದ್ದೀನಿ. ಈ ರೀತಿ 2 ಕವರ್ನ ತಗೊಂಡ್ಬಿಟ್ಟು ನೋಡಿ, ಒಂದಾದ್ಮೇಲೆ ಒಂದು ಈ ರೀತಿ ಹಾಕ್ತಾ ಬರ್ತಿದ್ದೀನಿ. ಸೇಮ್ ಅದೇ ತರ ನೀವು ಸಹ ಅಷ್ಟೇ ನೋಡಿ, ಈ ರೀತಿ ಮಾಡ್ಕೊಬೇಕಾಗತ್ತೆ. ಸುತ್ತಲೂ ನೋಡಿ, ನಾನು ತೋರಿಸಿದ್ದೀನಲ್ಲ, ಒಂದಾದ್ಮೇಲೆ ಒಂದಕ್ಕೆ ಯೆಲ್ಲೋ ಕಲರು, ಇನ್ನೊಂದಕ್ಕೆ ಗ್ರೀನ್. ಸೇಮ್ ಇದೇ ತರ ಪೂರ್ತಿ ನಮ್ಮ ಬಾಟಲ್ ಎಷ್ಟಿದೆಯೋ ಅಷ್ಟಕ್ಕೂ ನಾವು ಇದನ್ನ ಮಾಡ್ಕೊಬೇಕಾಗುತ್ತೆ. ಇದು ಪೂರ್ತಿ ಆದ್ಮೇಲೆ ಅಂತೂ ನೀವೇ ನೋಡ್ಬೋದು, ಖಂಡಿತ ನೀವು ಯಾವತ್ತೇ ಆಗ್ಲಿ ಪಾಲಿಥೀನ್ ಕವರ್ನ ಹಿಂದೆ ಹಾಕೋದಿಲ್ಲ. ಅದನ್ನ ನೀವು ಸಹ ಈ ರೀತಿ ಮಾಡ್ಕೊಳ್ತೀರಾ. ನೋಡಿ, ಸೇಮ್ ಇದೇ ತರ ಒಂದಾದ್ಮೇಲೆ ಒಂದು ನೀವು ಸೇರಿಸ್ತಾ ಬನ್ನಿ. ಬೇರೆ ಏನು ಗಂಟು ಹಾಕೋಷ್ಟಿಲ್ಲ, ಏನು ಇಲ್ಲ ಫ್ರೆಂಡ್ಸ್. ಈ ರೀತಿ ಮೊದಲೇ ನಾವು ಮಾಡಿ ಇಟ್ಕೊಂಡ್ಬಿಟ್ಟು ಪೇಪರ್ಸ್ನ ಗಂಟು ಹಾಕಿ ಇಟ್ಕೊಂಡ್ಬಿಟ್ಟು ಈ ರೀತಿ ಸೇರಿಸ್ಕೊಂಬಂದ್ರೆ ಸಾಕು. ನೋಡಿ, ಪೂರ್ತಿ ಮಾಡಿದ್ದಾಯ್ತು. ಇಲ್ಲಿ ಕೊನೆಯಲ್ಲಿ ಅಷ್ಟೇ ನೀವು ಗಂಟು ಹಾಕಿ ಇದನ್ನ ಲಾಸ್ಟಲ್ಲಿ ನೀವು ಗಂಟು ಹಾಕಿ ಬಿಡಬೇಕಾಗತ್ತೆ. ನೋಡಿ, ಆ ಕೊನೆಯದು ಅಷ್ಟೇ ನಾನು ಸ್ಟಾರ್ಟಿಂಗ್ ಇಂದ ಯಾವ ರೀತಿ ಹಾಕ್ತಾ ಬಂದೋ ಅದೇ ತರ ನಾನು ಹಾಕೊಳ್ತಿದ್ದೀನಿ. ನೀವು ಇದನ್ನ ದೊಡ್ಡ ದೊಡ್ಡ ಬಾಕ್ಸ್ಗೂ ಸಹ ನೀವು ಮಾಡ್ಕೊಬೋದು, ಯಾವ್ದಾದ್ರು ಇದ್ರೆ ನಿಮ್ಮ ಮನೆಯಲ್ಲಿ. ನೋಡಿ, ಇಲ್ಲಾಂದ್ರೆ ಈ ರೀತಿ ಬಾಟಲ್ಸ್ಗೂ ಸಹ ನೀವು ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಬಾಟಲ್ಸ್ ವೇಸ್ಟ್ ಆಗೋದಿಲ್ಲ. ಅದನ್ನು ನೀವು ಮತ್ತೆ ಬಳಸ್ಕೊಬೋದು. ಮಾಡಿದ್ದಾದ್ಮೇಲೆ ನೋಡಿ, ಕಾರ್ನರ್ ಅಲ್ಲಿ ನೀವೇ ನೋಡ್ಬೋದಲ್ಲ, ಇದನ್ನ ಈ ರೀತಿ ಒಳಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಒಂದು ಸಿಸರ್ ತಗೊಂಡು ಈ ರೀತಿ ಒಳಗೆ ಸೇರಿಸ್ತಾ ಇದ್ದೀನಿ. ಅದು ಮೇಲೆ ಬಂದ್ಬಿಡ್ತೀರಾ. ಅದಾದ್ಮೇಲೆ ಈ ಕೊನೆ ಏನಿದೆಯೋ ಅದನ್ನು ಸಹ ಅಷ್ಟೇ ನೋಡಿ, ಈ ರೀತಿ ಇಟ್ಬಿಟ್ಟು ಒಳಗಡೆಗೆ ಈ ರೀತಿ ಸೇರಿಸ್ಬಿಟ್ರೆ ಅದು ಯಾವುದೇ ಕಾರಣಕ್ಕೂ ಓಪನ್ ಆಗೋದಿಲ್ಲ, ಒಳಗಡೆನೆ ಇಟ್ಬಿಡುತ್ತೆ ಅದು. ನೋಡಿ, ಇದೇ ತರ ಸೇಮ್ ಸೇರಿಸ್ಕೊಬೇಕು. ಸೇರಿಸಿದ್ದಾದ್ಮೇಲೆ ನೋಡಿ, ನಾನು ಸ್ವಲ್ಪ ಬಾಟಲ್ ಪೀಸ್ನ ಮತ್ತೆ ತಗೊಂಡ್ಬಿಟ್ಟು ಇದಕ್ಕೂ ಅಷ್ಟೇ ಯೆಲ್ಲೋ ಮತ್ತೆ ಗ್ರೀನ್ ಕಲರ್ನ ಇಲ್ಲಿ ಕೊನೆಯಲ್ಲಿ ಗಂಟು ಹಾಕೊಬೇಕಾಗತ್ತೆ ಟೈಟ್ ಆಗಿ. ಅದು ಓಪನ್ ಆಗ್ದಿರ ಟೈಟ್ ಆಗಿ 2 ಕಲರ್ನ ಗಂಟು ಹಾಕೊಂಬಿಡಿ. ಗಂಟು ಹಾಕಿದ್ದಾದ್ಮೇಲೆ ಸೇಮ್ ಆಗ್ಲೇ ನಾವು ಯಾವ ರೀತಿ ಒಂದಾದ್ಮೇಲೆ ಒಂದು ಸುತ್ತುತ್ತಾ ಬಂದ್ವೋ ಅದೇ ತರ ಇದನ್ನು ಸಹ ಪೂರ್ತಿ ಒಂದಾದ್ಮೇಲೆ ಒಂದು ಈ ರೀತಿ ಸುತ್ತುತ್ತಾ ಬರಬೇಕು. ನೋಡಿ, ಪೂರ್ತಿ ಇದೇ ತರ ಒಂದಾದ್ಮೇಲೆ ಒಂದು ಈ ರೀತಿ ಇಟ್ಕೊಂಡು ಕೊನೆ ಏನಿದೆ ಆ ಕೊನೆವರೆಗೂ ನೀವು ಇದೇ ತರ ಸುತ್ತುತ್ತಾ ಬರಬೇಕು. ಸುತ್ತಿದಾದ್ಮೇಲೆ ಪೂರ್ತಿ ಕೊನೆಯಲ್ಲಿ ನೀವು ಗಂಟು ಹಾಕೊಬೇಕಾಗತ್ತೆ. ನೋಡಿ, ಕೊನೆ ಆಯ್ತು. ಈಗ ಇಲ್ಲಿ ಗಂಟು ಹಾಕೊಂಬಿಡಿ ಟೈಟ್ ಆಗಿ. ಅದು ಮತ್ತೆ ಓಪನ್ ಆಗೋದಿಲ್ಲ. ಓಪನ್ ಆಗ್ದಿರ ಟೈಟ್ ಆಗಿ ಗಂಟು ಹಾಕೊಂಡ್ಬಿಟ್ಟು ನಾವೇನ್ ಆಗ್ಲೇ ಮಾಡಿ ಇಟ್ಕೊಂಡಿದ್ವೋ ಬಾಟಲ್ ಅಲ್ಲಿ ಅದಕ್ಕೆ ನೋಡಿ, ಈ ರೀತಿ ಆ ಕಡೆ ಈ ಕಡೆ ನಾವು ಸೇರಿಸ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ಒಳಗಡೆಗೆ ಹಾಗೆ ಬೇಕಾದ್ರೂ ನೀವು ಸೇರಿಸ್ಬೋದು. ನೋಡಿ, ನಮ್ ಕವರ್ ಹಾಕಿರ್ತೀವಲ್ಲ ಅದ್ರೊಳಗೂ ಸಹ ಸೇರಿಸ್ಕೊಬೋದು. ಇಲ್ಲಾಂದ್ರೆ ನೀವು ಅಲ್ಲಿ ಏನಾದ್ರೂ ಒಂದು ಸೂಜಿ ದಾರ ತಗೊಂಡು ಈ ರೀತಿ ಹೊಲಿಗೆ ಸಹ ಹಾಕೊಬೋದು. ನೋಡಿ,
ನಾನಿಲ್ಲಿ ಸೂಜಿ ದಾರ ತಗೊಂಡು ಬಂದ್ಬಿಡ್ದಿರಾ ಇದ್ರೊಳಗೆ ಸೂಜಿ ದಾರ ಹಾಕ್ಬಿಟ್ಟು ನಾನು ಹೊಲಿತಾ ಇದ್ದೀನಿ. ಸೇಮ್ ಎರಡೂ ಕಡೆನೂ ಅಷ್ಟೇ ಒಂದ್ ಎರಡೆರಡು ಹೊಲಿಗೆನ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಟೈಟ್ ಆಗಿ. ಅದ್ ಬಂದ್ಬಿಡ್ದಿರಾ ಈ ತರ ಮಾಡೋದ್ರಿಂದ ಅದು ಮತ್ತೆ ಬಂದ್ಬಿಡೋದಿಲ್ಲ. ನೋಡೋದ್ರಲ್ಲ ಎಷ್ಟು ಚೆನ್ನಾಗಿರ್ತಕ್ಕಂಥ ಆರ್ಗನೈಸರ್ ರೆಡಿ ಆಯ್ತು. ತುಂಬಾ ಚೆನ್ನಾಗಿರುತ್ತೆ ನೋಡಿ, ನೀವೇ ನೋಡ್ಬೋದು. ನೋಡಿ ಇದರಲ್ಲಿ ನೀವೇನ್ ಬೇಕಾದ್ರೂ ಇಟ್ಕೊಬಹುದು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ. ಥ್ಯಾಂಕ್ ಯು ಫ್ರೆಂಡ್ಸ್.